ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುಮಂತ್. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮ ಹತ್ರ ಯಾರು ಅಕೌಂಟ್ ಓಪನ್ ಮಾಡಿರ್ತಾರೆ ಅಥವಾ ನಮ್ಮ ಹತ್ರ ಯಾರು ಪೇಯ್ಡ್ ಸರ್ವಿಸ್ನ ತೊಗೊಂಡಿರ್ತಾರೆ ಅವರಿಗೆ ನಾನು ಹ್ಯಾಪಿಯೆಸ್ಟ್ ಮೈಂಡ್ ಸ್ಟಾಕ್ನ ರೆಕಮೆಂಡ್ ಮಾಡಿದ್ದೆ. ಅದು ಕಳೆದ ಒಂದು 6 ತಿಂಗಳಲ್ಲಿ ಎಷ್ಟು ರಿಟರ್ನ್ಸ್ನ ಕೊಟ್ಟಿದೆ ಮತ್ತು ನಾನು ಎಲ್ಲಿವರೆಗೂ ಅದನ್ನು ಹೋಲ್ಡ್ ಮಾಡಿಸಿದ್ದೀನಿ. ಹಾಗೆ ನಮ್ಮ ಈ ಒಂದು ರೆಕಮೆಂಡೇಷನ್ ಸರ್ವಿಸ್ ಯಾವ ಥರ ವರ್ಕ್ ಆಗುತ್ತೆ, ನೀವೇನಾದರೂ ನಮ್ಮ ಒಂದು ರೆಕಮೆಂಡೇಷನ್ನ ನೀವು ಪಡಿಬೇಕಂತ ಮಾಡ್ಕೊಂಡಿದ್ರೆ ಏನು ಮಾಡಬೇಕು, ಮತ್ತು ನಾನು ಈ ಒಂದು ಸ್ಟಾಕ್ನ ನಾನು ಹೇಗೆ ರೆಕಮೆಂಡ್ ಮಾಡಿದೆ ಅಂತೇಳಿ ಒಂದು ಡೀಟೇಲ್ ವೀಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವೀಡಿಯೋನ ಲೈಕ್ ಮಾಡಿ. ನೀವೇನಾದರೂ ನಮ್ಮ ಒಂದು ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ನಮ್ಮ ಒಂದು ರೆಕಮೆಂಡೇಷನ್ ಬಗ್ಗೆ ಈ ಒಂದು ವೀಡಿಯೋನ ನೋಡಿದ ಮೇಲೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೇಕಂತ ಮಾಡ್ಕೊಂಡಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಫಸ್ಟ್ ವೀಕ್ಷಕರೇ, ನಮ್ಮ ಒಂದು ಮೆಸೇಜಿಂಗ್ ಸರ್ವಿಸ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ಇಲ್ಲಿ ಹೇಳ್ತೀನಿ. ಯಾವ ಥರ ನಾನು ಸ್ಟಾಕ್ ರೆಕಮೆಂಡೇಷನ್ ಮಾಡ್ತೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ನಾನು ಈ ಒಂದು ಜೂನಿಂದ ಹೋದ ವರ್ಷ 2020 ಜೂನಿಂದ ನಾನು ಈ ಒಂದು ಸ್ಟಾಕ್ ರೆಕಮೆಂಡೇಷನ್ನ ಸ್ಟಾರ್ಟ್ ಮಾಡಿಕೊಂಡೆ. ಪೇಯ್ಡ್ ಸರ್ವಿಸ್ ಕೂಡ ಭಾಳ ಜನ ನಮ್ಮ ಹತ್ರ ಬಂದರು. ಆಮೇಲೆ ಈ ಒಂದು ಸ್ಟಾಕ್ ರೆಕಮೆಂಡೇಷನ್ ನಾನು ಸ್ಟಾರ್ಟ್ ಮಾಡಿಕೊಂಡೆ. ನಾನು ಯಾವುದೇ ಒಂದು ಸ್ಟಾಕ್ನ ಹೇಳಿದರೆ ಅದನ್ನು ನಾನು ಒಂದು ಎಕ್ಸೆಲಲ್ಲಿ ನೋಟ್ ಡೌನ್ ಮಾಡ್ತೀನಿ. ಅಂದರೆ ನಾನು ಯಾವ ದಿನ ಒಂದು ಸ್ಟಾಕ್ನ ರೆಕಮೆಂಡ್ ಮಾಡಿದೆ, ಅದು ಸ್ಟಾಕ್ ಇವತ್ತಿನ ಪ್ರೈಸ್ ಏನು, ಎಷ್ಟು ರಿಟರ್ನ್ ಕೊಟ್ಟಿದೆ ಅಂತೇಳಿ ಒಂದು ಡೀಟೇಲಾಗಿ ಎಕ್ಸೆಲಲ್ಲಿ ಇರುತ್ತೆ. ಸೊ ನಾನು ಯಾವುದೇ ಒಂದು ಸ್ಟಾಕ್ನ ರೆಕಮೆಂಡ್ ಮಾಡಿದರೆ ಈ ಥರ ಇಲ್ಲಿರುತ್ತೆ, ಡೇಟು, ಮಂತು ಮತ್ತು ಇಯರು, ಯಾವ ಒಂದು ಸ್ಟಾಕ್ ನಾನು ರೆಕಮೆಂಡ್ ಮಾಡಿದೆ ಅಂತೇಳಿ ಇಲ್ಲಿರುತ್ತೆ. ನೀವು ಇಲ್ಲಿ ನೋಡ್ಬೋದು. ನಮ್ಮ ಹತ್ರ ಯಾರೇ ಅಕೌಂಟ್ ಓಪನ್ ಮಾಡಿದರೆ ಝೀರೋದ ಅಥವಾ ಅಪ್ಸ್ಟಾಕ್ ಅಥವಾ ಏಂಜಲ್ ಬ್ರೋಕಿಂಗಲ್ಲಿ ಯಾರು ಅಕೌಂಟ್ ಓಪನ್ ಮಾಡ್ತಾರೆ ಅಥವಾ ನಮ್ಮ ಹತ್ರ ಯಾರು ಪೇಯ್ಡ್ ಸರ್ವಿಸ್ನ ತೊಗೊತಾರೆ ಅವ್ರಿಗೆ ನಾನು ಸ್ಟಾಕ್ ರೆಕಮೆಂಡೇಷನ್ ಇದೇ ಥರನೇ ಕಳಿಸ್ತೀನಿ, ಆಯಿತಾ. ಸೊ ಸ್ಟಾಕ್ಸ್ ಐಡಿಯಾ ಫಾರ್ ಮೀಡಿಯಮ್ ಟು ಲಾಂಗ್ ಟರ್ಮ್ ಹ್ಯಾಪಿಯೆಸ್ಟ್ ಮೈಂಡ್ ಅಂತೇಳಿ ನಾನು ಡಿಸೆಂಬರ್ 3ನೇ ತಾರೀಕಿಗೆ ನಾನು ಕಳಿಸಿದ್ದೆ. ಈಗಿನ ಬೆಲೆ $332 ಅಥವಾ ಅದರ ಕೆಳಗಡೆ ಬೈ ಮಾಡಿ. ಸ್ಟಾಪ್ ಲಾಸ್ ಬಂದುಬಿಟ್ಟು 305. ಇದು ಝೀರೋದ ಕ್ಲೈಂಟಿಗೆ ಕಳಿಸಿದ್ದು. ನೀವಿಲ್ಲೇ ನೋಡ್ತಾ ಇದ್ದೀರಿ, ಇದು ಅಪ್ಸ್ಟಾಕಲ್ಲಿ. ನಾನು ಅಪ್ಸ್ಟಾಕ್ದು ಆಲ್ರೆಡಿ ಒಂದು ಬ್ರಾಡ್ಕಾಸ್ಟ್ ಗ್ರೂಪ್ ನಮ್ಮದು ಕಂಪ್ಲೀಟ್ ಆಗಿದೆ, 2ನೇ ಬ್ರಾಡ್ಕಾಸ್ಟ್ ಗ್ರೂಪ್ ನಡೀತಾ ಇದೆ. ಈ ಥರ ನಾನು ಸ್ಟಾಕ್ ರೆಕಮೆಂಡೇಷನ್ನ ಕಳಿಸ್ತೀನಿ. ನಾನು ಯಾವಾಗ ಸ್ಟಾಕ್ನ ಬೈ ಮಾಡಬೇಕು ಮತ್ತು ಯಾವಾಗ ನಾನು ಸೆಲ್ ಮಾಡಬೇಕು ಅನ್ನೋದು ಕೂಡ ನಾನೇ ರೆಕಮೆಂಡ್ ಮಾಡ್ತೀನಿ. ಹಾಗೆ ನೀವೇನಾದರೂ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನೀವೇನು ಜಾಯ್ನ್ ಆಗಿಲ್ಲ ಅಂತಂದರೆ ಜಾಯ್ನ್ ಆಗ್ಬೋದು. ಅಲ್ಲೂ ಕೂಡ ನಾನು ಸ್ಟಾಕ್ ರೆಕಮೆಂಡೇಷನ್ನ ಕೊಡ್ತೀನಿ. ಹಾಗೆ ನಮ್ಮ ಈ ಒಂದು ಎಕ್ಸೆಲ್ ಫೋಟೋ ಅಂತ ಹೇಳಿದ್ನಲ್ಲ, ಇದನ್ನು ಕೂಡ ನಾನು ಅವಾಗವಾಗಲೇ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು. ನೀವು ನಮ್ಮ ಟೆಲಿಗ್ರಾಮ್ ಲಿಂಕನ್ನು ಕೂಡ ನಮ್ಮ ಒಂದು ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಇಲ್ಲಿ ಹಾಕಿದ್ದೀನಿ. ಇಲ್ಲಿ ನೀವು ಹೋಗಿ ಡಿಸೆಂಬರ್ 11ನೇ ತಾರೀಕು ಕೂಡ ನಾನು ಈ ಒಂದು ಪೋಸ್ಟ್ ಮಾಡಿದ್ದೆ. ಇಲ್ಲಿ ನೀವು ಡಿಸೆಂಬರ್ 3ನೇ ತಾರೀಕಿಂದು 2020 ನೀವು ಫೋಟೋ ನೋಡಿದರೆ $332 ನಾನು ಈ ಒಂದು ಸ್ಟಾಕ್ ಯಾವುದೇ ಸ್ಟಾಕ್ನ ರೆಕಮೆಂಡ್ ಮಾಡಿದರೆ ಇದರಲ್ಲಿ ನಾನು ಎಂಟ್ರಿ ಮಾಡ್ತೀನಿ ಮತ್ತು ಈಗಿನ ಪ್ರೈಸ್ ಏನಿದೆ ಮತ್ತು ಸ್ಟಾಕ್ ಎಷ್ಟು ರಿಟರ್ನ್ ಕೊಟ್ಟಿದೆ ಅಂತೇಳಿ. ಸೊ ನಾವು $332 ಈ ಒಂದು ಸ್ಟಾಕನ್ನು ರೆಕಮೆಂಡ್ ಮಾಡಿದ್ವಿ ಡಿಸೆಂಬರ್ 3ನೇ ತಾರೀಕಿಗೆ. ಆಮೇಲೆ ಇದು ಡಿಸೆಂಬರ್ 11ನೇ ತಾರೀಕು ನಾನು ಈ ಒಂದು ವೀಡಿಯೋನ ಪೋಸ್ಟ್ ಮಾಡಿದ್ನಲ್ಲ, ಈ ಒಂದು ಫೋಟೋನ. ಸೊ ಸ್ಟಾಕ್ ಎಲ್ಲ ನೆಗೆಟಿವಲ್ಲೇ ಇತ್ತು, ಆಯಿತಾ. ಆಮೇಲೆ ಅದೇನು ಇಮಿಡಿಯೇಟಾಗಿ ಏನು ರಿಟರ್ನ್ಸ್ ಏನು ಕೊಟ್ಟಿಲ್ಲ. ಬಟ್ ನಾವು ಆ ಒಂದು ಕಂಪ್ನಿನ ನಾನು ಹೋಲ್ಡ್ ಮಾಡಿಸ್ತೀನಿ. ಅಂದರೆ ನಾನು ಯಾವಾಗ ಬೈ ಮಾಡಬೇಕು ಮತ್ತು ಯಾವಾಗ ಸೆಲ್ ಮಾಡಬೇಕು ಅನ್ನೋದು ಕೂಡ ನಾನೇ ಹೇಳ್ತೀನಿ. ಸೊ ಎಷ್ಟೋ ದಿನ ಈ ಒಂದು ಸ್ಟಾಕು ಅದೇ ಒಂದು ಪ್ರೈಸ್ ರೇಂಜಲ್ಲೇ ಇತ್ತು. ಆಮೇಲೆ ಇದು ತುಂಬ ಚೆನ್ನಾಗಿ ರಿಟರ್ನ್ಸ್ನ ಅದು ಕೊಡ್ತು. ನೀವು ಇಲ್ಲಿ ನೋಡ್ಬೋದು. ಅದೇ ಹ್ಯಾಪಿಯೆಸ್ಟ್ ಮೈಂಡ್ ಶೇರ್ ಬಂದ್ಬಿಟ್ಟು ಇವತ್ತಿನ ದಿನ ಇಲ್ಲಿ ಸ್ಟಾಕ್ ಯಾವ ಡೇಟಿಗೆ ರೆಕಮೆಂಡ್ ಮಾಡಿದ್ದ ಡೇಟು ಮತ್ತು ರೆಕಮೆಂಡೆಡ್ ಪ್ರೈಸ್ $332 ಮತ್ತು ಟುಡೇಸ್ ಪ್ರೈಸ್ ಬಿಟ್ಟು $900ವರೆಗೂ ಕೂಡ ಈ ಒಂದು ಸ್ಟಾಕ್ ರೀಚ್ ಆಗಿದೆ. ರಿಟರ್ನ್ಸ್ ಬಂದ್ಬಿಟ್ಟು 171% ರಿಟರ್ನ್ನ ಕೊಡ್ತು. ಸೊ ನೆಕ್ಸ್ಟು ನಾನು ಯಾವುದೇ ಒಂದು ಸ್ಟಾಕನ್ನು ಬೈ ಮಾಡಿಸಿದರೆ ನಾನು ಯಾವಾಗ ಸೆಲ್ ಮಾಡಿಸ್ತೀನಿ, ಇದು ಇಂಪಾರ್ಟೆಂಟ್. ಯಾವಾಗ ನೀವು ಸೆಲ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ಮತ್ತು ಭಾಳ ಜನ ಏನು ಮಾಡ್ತಾರೆ, ಮಾರ್ಕೆಟ್ ರಿಯಾಕ್ಷನ್ಗೆ ತಕ್ಕಂಗೆ ನಾವು ರಿಯಾಕ್ಟ್ ಆಗ್ತೀವಿ. ಸೊ ನಾವು ಎಷ್ಟೋ ಸಾರಿ ನಾವು ತುಂಬ ಬೇಗ ನಾವು ಸೆಲ್ ಮಾಡ್ಕೊಂಡು ಹೊರಗಡೆ ಬರ್ತೀವಿ. ನೀವು ಇಲ್ಲಿ ನೋಡ್ಬೋದು, ನಾವು ರೆಕಮೆಂಡ್ ಮಾಡಿರ್ತಕ್ಕಂಥ ಸ್ಟಾಕ್ಸ್ಗಳು ಎಷ್ಟೆಷ್ಟೆಲ್ಲ ರಿಟರ್ನ್ಸನ್ನು ಕೊಟ್ಟಿದ್ದಾವೆ ಅಂತೇಳಿ ನಾನು ಇನ್ನೂ ಕೂಡ ಹೋಲ್ಡ್ ಮಾಡಿಸಿದ್ದೀನಿ, ಆಯಿತಾ. ಯಾವುದಕ್ಕೂ ಕೂಡ ಸೆಲ್ ಪೊಸಿಷನ್ನ ಕೊಟ್ಟಿಲ್ಲ. ಸೊ ಇವೆಲ್ಲದರಲ್ಲೂ ಕೂಡ ನಾವು ಇನ್ನೂ ಹೋಲ್ಡಿಂಗ್ ಇರೋದ್ರಿಂದ ಈ ಒಂದು ಸ್ಟಾಕ್ಗಳನ್ನು ನಾನು ಕವರ್ ಮಾಡಿದ್ದೀನಿ. ನೀವು ನೋಡ್ಬೋದು, 135% ಕೊಟ್ಟಿದೆ, ಇನ್ನೂ ಕೂಡ ಹೋಲ್ಡ್ ಮಾಡಿಸಿದ್ದೀನಿ. ಹ್ಯಾಪಿಯೆಸ್ಟ್ ಮೈಂಡು 171% ಕೊಟ್ಟಿದೆ, ಇನ್ನೂ ಕೂಡ ಹೋಲ್ಡ್ ಮಾಡಿಸಿದ್ದೀನಿ. ಇನ್ನೊಂದು ಶೇರ್ ಇದೆ, ಇದು ಕೂಡ 134. ಇದ್ರ ನಾಳೆ ನಾಡಿದ್ದು ಈ ಒಂದು ವೀಡಿಯೋನ ಮಾಡ್ತೀನಿ, ಹೇಗೆ ನಾನು ಈ ಒಂದು ಸ್ಟಾಕ್ನ ರೆಕಮೆಂಡ್ ಮಾಡಿದೆ ಅಂತೇಳಿ. ಇದು 134, ಇದು 90% ಇದೆ. ಇದು ಕೂಡ 100% ರೀಚ್ ಆಗುತ್ತೆ. 45% ಇದೆ. ಸೊ ಹ್ಯಾಪಿಯೆಸ್ಟ್ ಮೈಂಡ್ ಶೇರ್ ಬಂದ್ಬಿಟ್ಟು 171% ರಿಟರ್ನ್ನ ಕೊಟ್ಟಿದೆ. ನೀವು ಟೆಲಿಗ್ರಾಮಲ್ಲಿ ನೀವೇನಾದರೂ ಜಾಯ್ನ್ ಆಗಿದ್ದರೆ ಈ ಒಂದು ಫೋಟೋ ನಾನು ಭಾಳ ಸರಿ ಆಗ್ತಾ ಇರ್ತೀನಿ. ಏನಕ್ಕಂದರೆ ನಾವು ಒಂಥರ ಟ್ರಾನ್ಸ್ಪರೆಂಟ್ ಆಗಿದ್ದೀನಿ. ನಿಮ್ಮ ಮುಂದೆ ನಾನು ಕತೆ ಹೇಳ್ತಾ ಇಲ್ಲ. ಅಂದರೆ ನಾನು ಅವಾಗ ರೆಕಮೆಂಡ್ ಮಾಡಿದ್ದೆ ಈ ಒಂದು ಸ್ಟಾಕ್ನ ಇಷ್ಟು ರಿಟರ್ನ್ ಕೊಟ್ಟಿದೆ ಅಂತೇಳಿ. ನಾನು ಇದನ್ನು ಮುಂಚೆನೇ ಹಾಕಿರ್ತೀನಿ. ಯಾವುದೇ ಒಂದು ಹೊಸ ಸ್ಟಾಕ್ ನಾನು ರೆಕಮೆಂಡ್ ಮಾಡಿದರೆ ಟೆಲಿಗ್ರಾಮಲ್ಲೂ ಕೂಡ ನಾನು ಪೋಸ್ಟ್ ಮಾಡ್ತೀನಿ. ಅಂದರೆ ನಮ್ಮ ಇನ್ವೆಸ್ಟರ್ಸ್ಗೆ ಈ ಒಂದು ಹೊಸ ಸ್ಟಾಕ್ನ ನಾವು ರೆಕಮೆಂಡ್ ಮಾಡಿದ್ದೀವಿ ಅಂತೇಳಿ. ಸೊ ಅದು ಲಾಸನ ಹೋಗಲಿ ಲಾಭನ ಹೋಗಲಿ, ಅದು ನಿಮ್ಮ ಮುಂದೆ ನೀವೇ ನೋಡ್ತಾ ಇರ್ತೀರ, ಎಷ್ಟು ಲಾಸ್ ಹೋಗುತ್ತೆ ಎಷ್ಟು ಲಾಭ ಹೋಗುತ್ತೆ ಅಂತೇಳಿ. ಭಾಳ ಜನ ಏನು ಮಾಡ್ತಾರೆ, ಪ್ರಾಫಿಟ್ ಬಂದ ಮೇಲೆ ಮಾತ್ರ ಆ ಒಂದು ಸ್ಟಾಕ್ಗಳನ್ನ ಅವರು ಹೇಳ್ಕೊಂಡು ಹೋಗ್ತಾರೆ. ಬಟ್ ನಾನು ಆ ಥರ ಏನು ಮಾಡೋದಿಲ್ಲ. ನಾವು ಲಾಸ್ ಹೋಗಿದ್ರೆ ನಾವು ಲಾಸನ್ನು ಕೂಡ ನಾನು ತೋರಿಸ್ತೀನಿ. ಸೊ ಈ ಥರ ನಮ್ಮ ಒಂದು ರೆಕಮೆಂಡೇಷನ್ ವರ್ಕ್ ಆಗ್ತಾ ಇದೆ. ನೀವು ನೋಡ್ಬೋದು, ಇಲ್ಲಿ 171% ರಿಟರ್ನ ಕೊಟ್ಟಿದೆ. ಹಾಗಾದರೆ ಈ ಒಂದು ಸ್ಟಾಕ್ನ ನಾನು ಹೇಗೆ ರೆಕಮೆಂಡ್ ಮಾಡಿದೆ ಅಂತೇಳಿ ನೋಡೋಕ್ಕಿಂತ ಮುಂಚೆ ಫಸ್ಟು ನೀವು ಈ ನಮ್ಮ ಒಂದು ವೆಲ್ತ್ ಇನ್ಫೋ ಚಾನಲ್ಗೆ ಹೋಗಿದರೆ ನೀವು IPO ವೀಡಿಯೋನ ನೀವು ನೋಡ್ಬೋದು. ಈ ಒಂದು ಹ್ಯಾಪಿಯೆಸ್ಟ್ ಮೈಂಡ್ದು
ನಾನು ಡೀಟೇಲಾಗಿ ಹೇಳಿದ್ದೀನಿ ಈ ಒಂದು ಕಂಪ್ನಿ ಬಗ್ಗೆ. ಇಲ್ಲಿ ಈ ಒಂದು ವೀಡಿಯೋನು ಕೂಡ ನಾನು ನಿಮ್ಮ ಮೇಲೆ ಕಾಣ್ತಕ್ಕಂಥ ಐಕಾನಲ್ಲಿ ನಾನು ಈ ಒಂದು ವೀಡಿಯೋನ ಹಾಕಿರ್ತೀನಿ. ಇದು ಹ್ಯಾಪಿಯೆಸ್ಟ್ ಮೈಂಡ್ದು ನಾನು IPOದು ಡೀಟೇಲಾಗಿ ವೀಡಿಯೋ ಮಾಡಿದ್ದೆ. ನಾನು ಎಷ್ಟೋ ಸಾರಿ ಇನ್ವೆಸ್ಟರ್ಸ್ಗೆಲ್ಲರೂ ಕೂಡ ಕೇಳ್ಕೊತೀನಿ, ನೀವು ಏನಕ್ಕೆ ನೀವು ಈ ಒಂದು IPO ವೀಡಿಯೋಗಳನ್ನ ನೀವು ನೋಡಬೇಕಂತಂದರೆ IPO ವೀಡಿಯೋದಲ್ಲಿ ನಾನು ಸ್ಟಾಕ್ದು ಡೀಟೇಲಾಗಿ ಹೇಳಿರ್ತೀನಿ. ಸೊ ಆ ಒಂದು ಕಂಪ್ನಿದೇನು ಪಾಸಿಟಿವ್ ನೆಗೆಟಿವ್ ಎಲ್ಲವನ್ನೂ ಕೂಡ ನಾನು ಇದರಲ್ಲಿ ಹೇಳಿರ್ತೀನಿ. ಸೊ ಇದನ್ನು ನೋಡೋದ್ರಿಂದ ನಿಮಗೆ ಕಂಪ್ನಿದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗುತ್ತೆ, ಒಂದು ಡೀಟೇಲ್ ಅನಾಲಿಸಿಸ್ ಮಾಡಿದಂಗೆ ಆಗುತ್ತೆ ಈ ಒಂದು ಸ್ಟಾಕ್ದು. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ, ಈ ಒಂದು ಪ್ರಮೋಟರ್ಸ್ ಬಂದ್ಬಿಟ್ಟು ಅವ್ರದ್ದು ತುಂಬ ಸಕ್ಸಸ್ ಸ್ಟೋರಿ ಇದೆ. ಮತ್ತು ನಾನು ಈ ಒಂದು IT ಫೀಲ್ಡಲ್ಲಿ ಇರೋದ್ರಿಂದ ನನಗೂ ಕೂಡ ಈ ಒಂದು ಹ್ಯಾಪಿಯೆಸ್ಟ್ ಮೈಂಡ್ ನನಗೆ ಗೊತ್ತಿತ್ತು. ಎಷ್ಟೋ ಜನ ನಮ್ಮ ಫ್ರೆಂಡ್ಸ್ ಎಲ್ಲ ಈ ಒಂದು ಕಂಪ್ನಿಯಲ್ಲಿ ಕೂಡ ಕೆಲಸ ಮಾಡ್ತಾರೆ ಇವತ್ತಿಗೂ ಕೂಡ ಈ ಒಂದು ಹ್ಯಾಪಿಯೆಸ್ಟ್ ಮೈಂಡಲ್ಲಿ. ಸೊ ಹಾಗಾಗಿ ನನಗೆ ಈ ಒಂದು ಕಂಪ್ನಿ ಬಗ್ಗೆ ನನಗೆ ಮುಂಚೆನೇ ಗೊತ್ತಿತ್ತು, ಇದು IPO ಬರೋಕ್ಕಿಂತ ಮುಂಚೆನೇ. ಮತ್ತು ಇದರ ಒಂದು ಪ್ರಮೋಟರ್ಸು ಇದಕ್ಕಿಂತ ಮುಂಚೆ ಈ ಒಂದು ಹ್ಯಾಪಿಯೆಸ್ಟ್ ಮೈಂಡ್ ಓಪನ್ ಮಾಡೋಕ್ಕಿಂತ ಮುಂಚೆ ಅವರು ಮೈಂಟ್ರಿ ಕಂಪ್ನಿನ ಅವರು ಸ್ಟಾರ್ಟ್ ಮಾಡಿಕೊಂಡು ಅದನ್ನು ತುಂಬ ಸಕ್ಸಸ್ಸಾಗಿ ಗ್ರೋ ಮಾಡಿ ಆಮೇಲೆ ಅದನ್ನು L&T ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ರು. L&T ಅವರು ಅದನ್ನು ಟೇಕ್ ಓವರ್ ಮಾಡ್ಕೊತ ಈ ಒಂದು ಮೈಂಟ್ರಿನ. ಸೊ ಅದಾದಮೇಲೆ ಅವ್ರು ಹೊರಗಡೆ ಬಂದು ಈ ಒಂದು ಹ್ಯಾಪಿಯೆಸ್ಟ್ ಮೈಂಡನ್ನ ಅವರು ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ತುಂಬ ಸಕ್ಸಸ್ ಸ್ಟೋರಿ ಇದೆ. ಹಾಗಾಗಿ ಈ ಒಂದು ಸ್ಟಾಕ್ಸಲ್ಲಿ ನಾವು ಒಳ್ಳೆ ರಿಟರ್ನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೇಳಿ ಈ ಒಂದು IPOಗೂ ಕೂಡ ನಾನು ಅಪ್ಲೈ ಮಾಡಂತ ಹೇಳಿದೆ. ಲಾಂಗ್ ಟರ್ಮಲ್ಲೂ ಕೂಡ ಈ ಒಂದು ಸ್ಟಾಕನ್ನ ಹೋಲ್ಡ್ ಮಾಡಂತ ಹೇಳಿದ್ದೆ. ಬಟ್ ಈ ಒಂದು ಸ್ಟಾಕು IPO ಆದಮೇಲೆ ಈ ಒಂದು ಸ್ಟಾಕು ಸ್ವಲ್ಪ ಕರೆಕ್ಷನ್ ಎಲ್ಲ ಆಯಿತು. ಅದನ್ನೆಲ್ಲ ನೋಡಿಕೊಂಡು ನಮಗೆ ಒಂದು ಲೆವೆಲ್ ಕರೆಕ್ಷನ್ವರೆಗೂ ನಾನು ವೇಟ್ ಮಾಡ್ತೀನಿ. ಯಾವುದೇ ಒಂದು IPO ಸ್ಟಾಕ್ಸಲ್ಲಿ ಬಂದರೆ ನಾನು ರೆಕಮೆಂಡ್ ಮಾಡೋದಿಲ್ಲ ಇಮಿಡಿಯೇಟಾಗಿ IPO ಸ್ಟಾಕ್ಸ್ಗಳನ್ನ. ಏನಕ್ಕಂದರೆ ಅವು ಆಲ್ರೆಡಿ ಹೈ ಪ್ರೈಸಲ್ಲೇ ಬಂದಿರ್ತವೆ. ಯಾವುದೇ ಇವತ್ತಿನ ದಿನ IPO ಸ್ಟಾಕ್ಸ್ಗಳು ನಾವು ನೋಡ್ತಾ ಹೋದಾಗ ಹೈ ವ್ಯಾಲ್ಯೂಷನಲ್ಲೇ ಬಂದಿರ್ತವೆ. ಸೊ ಸ್ವಲ್ಪ ನಾವು ಕರೆಕ್ಷನ್ಗೆ ನಾವು ವೇಟ್ ಮಾಡಬೇಕಾಗುತ್ತೆ, ನಾವೇನಾದರೂ ಆ ಒಂದು ಸ್ಟಾಕ್ಸ್ಗಳಲ್ಲಿ ಎಂಟರ್ ಆಗಬೇಕಂತ ಮಾಡ್ಕೊಂಡಿದ್ರೆ. ಸೊ ಅದೇ ಒಂದು ಮೇನ್ ಐಡಿಯಾ. ಸೊ ಫಂಡಮೆಂಟಲಿ ಕಂಪನಿ ತುಂಬ ಚೆನ್ನಾಗಿದೆ. ಸೊ ತುಂಬ ಅವರು ಅಪ್ಡೇಟೆಡ್ ಟೆಕ್ನಾಲಜೀಸ್ ಮೇಲೆಲ್ಲ ವರ್ಕ್ ಮಾಡ್ತಾರೆ. ಸೊ ಬೇರೆ ಬೇರೆ ಭಾಳಷ್ಟು ಕ್ಲೈಂಟ್ಸ್ಗಳೆಲ್ಲ ಇದೆ. ಮತ್ತು ಪ್ರಮೋಟರ್ದು ತಮ್ಮದೇ ಆಗಿರ್ತಕ್ಕಂಥ ಒಂದು ನೇಮನ್ನು ಅವರು ಹೊಂದಿದ್ದಾರೆ IT ಇಂಡಸ್ಟ್ರಿದಲ್ಲಿ. ಸೊ ಅವೆಲ್ಲ ಬಂದ್ಬಿಟ್ಟು ಆ ಒಂದು ಕಂಪನಿ ಒಂದು ಪಾಸಿಟಿವ್ ಆಗಿತ್ತಪ್ಪ ಅಂದರೆ ನೆಕ್ಸ್ಟ್ ಬರೋದು ಆ ಒಂದು ರೈಟ್ ಪ್ರೈಸಲ್ಲಿ ನಾವು ಎಂಟ್ರಿ ಆಗೋದು. ಸೊ ಅದಕ್ಕೆ ನಾನು ಈ ಒಂದು ಚಾರ್ಟ್ನ ನಾನು ರೆಫರ್ ಮಾಡಿದ್ದೆ. ಇದೇನು ನೀವೇನು ನೋಡ್ತಾ ಇದ್ದೀರಲ್ಲ, ಸೇಮ್ ಚಾರ್ಟ್ ಒಂದು ಆಧಾರವಾಗಿ ಇಟ್ಕೊಂಡು ಈ ಒಂದು ಸ್ಟಾಕನ್ನು ನಾನು ರೆಕಮೆಂಡ್ ಮಾಡಿದ್ದೆ. ನೀವು ಇಲ್ಲಿ ನೋಡ್ಬೋದು, ಇದು 307ವರೆಗೂ ಕೂಡ ಇದು ಲೋ ಮಾಡಿತ್ತು. ಆಮೇಲೆ ಒಂದು 2 ಟೈಮ್ಸ್ ಇದು ಲೋ ಮಾಡಿ ಆಮೇಲೆ ಇದು ಒಂಥರ ಮೇಜರ್ ಸಪೋರ್ಟ್ ಏರಿಯಾ ಥರ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಇಲ್ಲಿಂದ ಮತ್ತೆ ಕೆಳಗಡೆ ಏನಾದರೂ ಬಿತ್ತಪ್ಪ ಅಂದರೆ ನಾವು ಒಂದು ದೊಡ್ಡ ಫಾಲನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಒಂದು ಸ್ಟಾಕಲ್ಲಿ. ಸೊ ಒಂದು ಟ್ರೆಂಡ್ ಲೈನ್ ಇದೆ, ಟ್ರೆಂಡ್ ಲೈನ್ ಬ್ರೇಕ್ ಆಯಿತು. ಅದನ್ನೇ ಒಂದು ಆಧಾರವಾಗಿ ಇಟ್ಕೊಂಡು ಈ ಒಂದು ಸ್ಟಾಕನ್ನು ನಾನು ಒಂದು ರೈಟ್ ಪ್ರೈಸಲ್ಲಿ ನಾನು ಈ ಒಂದು ಸ್ಟಾಕನ್ನು ರೆಕಮೆಂಡ್ ಮಾಡಿದೆ. ಫಂಡಮೆಂಟಲಿ ತುಂಬ ಸ್ಟ್ರಾಂಗ್ ಇತ್ತು ಕಂಪ್ನಿ. ಆಮೇಲೆ ಒಂದು ರೈಟ್ ಪ್ರೈಸಲ್ಲಿ ಈ ಒಂದು ಸ್ಟಾಕ್ನ ನಾನು ರೆಕಮೆಂಡ್ ಮಾಡಿದ್ದೆ. ನೀವು ಇಲ್ಲಿ ನೋಡ್ಬೋದು, 400 ರೂಪಾಯಿಲಿಂದ ಈ ಒಂದು ಸ್ಟಾಕ್ ಬಂದುಬಿಟ್ಟು ಅಪ್ ಟು 307ವರೆಗೂ ಬಂತು. ಸೊ IPO ಸ್ಟಾಕ್ಸ್ಗಳು ಆಲ್ರೆಡಿ ಅವು ಹೈ ವ್ಯಾಲ್ಯೂಷನಲ್ಲೇ ಬಂದಿರುತ್ತೆ. ಸೊ IPOದಲ್ಲೂ ಕೂಡ ಈ ಒಂದು ಸ್ಟಾಕು ತುಂಬ ರಿಟರ್ನ್ ಕೊಟ್ಟಿತ್ತು, 100% ರಿಟರ್ನ್ ಕೊಟ್ಟಿತ್ತು ಯಾರೆಲ್ಲ IPOಗೆ ಅಪ್ಲೈ ಮಾಡಿದ್ದಾರೆ. ಆಮೇಲೆ 307ವರೆಗೂ ಬಂತು. ಸೊ ಸ್ವಲ್ಪ ಒಂದು 2 ಟೈಮ್ ಇದು ಡಬಲ್ ಬಾಟಮ್ ಆದಮೇಲೆ ನಾನು ಈ ಒಂದು ಸ್ಟಾಕನ್ನು ರೆಕಮೆಂಡ್ ಮಾಡಿದೆ. ಸೊ 330 ರೂಪೀಸಿಗೆ ನಾನು 332 ರೂಪೀಸಿಗೆ ಈ ಒಂದು ಸ್ಟಾಕನ್ನು ರೆಕಮೆಂಡ್ ಮಾಡಿದೆ. ಇವತ್ತಿನ ದಿನ ಅದು 900 ರೂಪಾಯಿವರೆಗೂ ಕೂಡ ಇದೆ. ಹಾಗಾದರೆ ಈ ಒಂದು ಸ್ಟಾಕ್ನ ನಮ್ಮ ಇನ್ವೆಸ್ಟರ್ಸ್ಗೆ ನಾನು ಯಾವಾಗ ಸೆಲ್ ಮಾಡಂತ ಹೇಳಿದೆ ಮತ್ತು ನಾನು ಎಷ್ಟು ಕ್ವಾಂಟಿಟಿನ ನಾನು ಸೆಲ್ ಮಾಡಂತ ಹೇಳಿದೆ ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಸುಮ್ಮನೆ ಸ್ಟಾಕ್ಸ್ಗಳನ್ನು ಬೈ ಮಾಡೋದಷ್ಟೇ ಅಲ್ಲ, ಸೊ ನಾವು ಹೇಗೆ ಪ್ರಾಫಿಟ್ನ ಬುಕ್ ಮಾಡಿಸ್ತೀನಿ ಅನ್ನೋದು ಕೂಡ ನಾನು ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ನಾನು ನಿಮಗಿಲ್ಲಿ ಝಿರೋದದ್ದು ಬ್ರಾಡ್ಕಾಸ್ಟ್ ಗ್ರೂಪ್ ಫೋಟೋ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ರೆಕಮೆಂಡ್ ಮಾಡಿದ್ದು ಡೇಟ್ಗೆ ನಾನು ರಿಪ್ಲೈ ಮಾಡ್ತಾ ಇದ್ದೀನಿ. ಹ್ಯಾಪಿಯೆಸ್ಟ್ ಮೈಂಡ್ದು ಒಂದು ಫೋಟೋ ಹಾಕಿ ತೋರಿಸ್ತಾ ಇದ್ದೀನಿ. 660 ರೂಪಾಯಿ ಇದ್ದಾಗ ಈ ಒಂದು ಸ್ಟಾಕನ್ನು ನೀವು ಸೆಲ್ ಮಾಡಿದ 100% ರಿಟರ್ನ ಕೊಟ್ಟಿದೆ. ಇದು ನೀವು ಈ ಬೇಕಿತ್ತಪ್ಪ ಅಂದರೆ ಈ ಒಂದು ಸ್ಟಾಕ್ಸಲ್ಲಿ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ ಅಲ್ಲ, ನಮ್ಮ ಹತ್ರ ಇದಕ್ಕಿಂತ ಮುಂಚೆನೇ ಆಲ್ರೆಡಿ 1-2 ಸ್ಟಾಕ್ಸ್ಗಳು 100% ರಿಟರ್ನ ಕೊಟ್ಟಿದೆ. ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ಕೂಡ ನಾನು ಇಲ್ಲಿ ಹೇಳ್ತೀನಿ, ಯಾವಾಗ 100% ರಿಟರ್ನ್ ಕೊಡ್ತಲ್ಲ ಆವಾಗ ನಿಮ್ಮ ಒಂದು ಓನ್ ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಈ ಒಂದು ಸ್ಟಾಕಿಂದ ಅದನ್ನು ನೀವು ತಕ್ಕೊಂಡು ನೀವು ಹೊರಗಡೆ ಬರ್ಬೋದು. ಅಂದರೆ ಈ ಒಂದು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಇರುತ್ತಲ್ಲ, ನಾವು ಈ ಒಂದು ಸ್ಟಾಕಿಂದ ಹೊರಗಡೆ ಬಂದರೆ ಮತ್ತೆ ನಾವು ಅಷ್ಟೊಂದು ರಿಟರ್ನ್ ನಾವು ಮಿಸ್ ಮಾಡಿದ್ವಿ ಅಂತೇಳಿ ಆ ಒಂದು ಇರುತ್ತಲ್ಲ, ಆ ಒಂದು ಫೀಲಿಂಗ್ ನಮಗೆ ಇರೋದಿಲ್ಲ. ಸೊ ಮೋರ್ ಓವರ್ ಅದೇನು ಉಳಿದಿರ್ತಕ್ಕಂಥ ಅಮೌಂಟ್ ಏನಿದೆಯಲ್ಲ ಅದು ನಿಮ್ಮದು ಫ್ರೀ ಮನಿ ಇರುತ್ತೆ. ಅಂದರೆ ಆಲ್ರೆಡಿ ನೀವು ಪ್ರಾಫಿಟ್ನ ಬುಕ್ ಮಾಡ್ಕೊಂಡಿರ್ತೀರ. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಏನಿದೆ ಅದು ನಿಮ್ಗೆ ಬಂದಿರುತ್ತೆ. ಉಳಿದಿರೋ ಅಮೌಂಟಲ್ಲಿ ಇರ್ತಕ್ಕಂಥ ಶೇರ್ಸ್ ನೀವು ಹಾಗೇ ಬಿಟ್ಟರು ಕೂಡ ಅದು ಎಷ್ಟೋ ವರ್ಷಗಳಿಗೆ ನೀವು ಹಾಗೇ ಬಿಡ್ಬೋದು. ಈ ಥರ ನೀವೇನಾದರೂ ಮಾಡಿದರೆ ಕಂಪನಿಗಳು ಈ ಒಂದು ಬೋನಸ್ ಇಶ್ಯೂ, ಸ್ಟಾಕ್ ಸ್ಪ್ಲಿಟ್ ಎಲ್ಲ ಆದಂಗೆಲ್ಲ ನಂಬರ್ ಆಫ್ ಶೇರ್ ಕೌಂಟ್ ಎಲ್ಲ ಹೆಚ್ಚಾಗ್ಕೊತ ಹೋಗುತ್ತೆ. ಸೊ ಹಾಗಾಗಿ ನಿಮ್ಮ ಈ ಒಂದು ಫ್ರೀ ಶೇರ್ಸ್ ಏನಿದೆ ಅವಲ್ಲ, ಸೊ ಹಾಗೆ ಥರ ಗ್ರೋ ಆಗೋ ಥರ ಬಿಟ್ಬಿಡಿ ಅಂತೇಳಿ ನಾನು ಆ ಒಂದು ಕಾನ್ಸೆಪ್ಟಲ್ಲಿ ನಮ್ಮ ಹತ್ರ ಯಾರೇ ಅಕೌಂಟ್ ಓಪನ್ ಮಾಡಿದರೆ ಅಥವಾ ಪೇಯ್ಡ್ ಸರ್ವಿಸ್ ತೊಗೊಂಡಿದ್ರೆ ಅವರಿಗೆ ಯಾವಾಗ ಯಾವುದಾದ್ರೂ ಒಂದು ಸ್ಟಾಕು 100% ರಿಟರ್ನ್ ಕೊಟ್ಟರೆ ನಾನು ಕಂಪ್ಲೀಟಾಗಿ ನಾನು ಸೆಲ್ ಮಾಡಿಸೋದಿಲ್ಲ. ಸೊ ಇದು ನನ್ನ ಒಂದು ಬೆಸ್ಟ್ ಪ್ರಾಕ್ಟೀಸಸ್ನ ನಾನು ಅಳವಡಿಸ್ಕೊಂಡಿದ್ದೀನಿ. ಅವ್ರು ಸೆಲ್ ಮಾಡೋರು ಬೇಕಿದ್ರೆ ಅವ್ರು ಸೆಲ್ ಮಾಡಿಕೊಂಡು ಎಕ್ಸಿಟ್ ಆಗ್ಬೋದು. ಬಟ್ ನಾನು 100%ನ ನಾನು ಕಂಪ್ಲೀಟಾಗಿ ಸೆಲ್ ಮಾಡಿಸಲ್ಲ. ಕೇವಲ
ನಿಮ್ಮದು ಓನ್ ಇನ್ವೆಸ್ಟ್ಮೆಂಟ್ ಏನಿರುತ್ತೆ, ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಏನಿರುತ್ತೆ ಅಷ್ಟು ಮೊತ್ತದ ಶೇರ್ಸ್ನ ಸೆಲ್ ಮಾಡಿಸಿ ಉಳಿದ ಶೇರ್ಸ್ನ ಹಾಗೆ ಬಿಡಿ ಅಂತ ಬಿಡ್ತೀನಿ. ಸೊ ನಿಮ್ಮ ಒಂದು ಫ್ರೀ ಶೇರ್ ಇರುತ್ತಲ್ಲ ಅವಂಗೆ ಗ್ರೋ ಆಗ್ತಾ ಹೋಗುತ್ತೆ. ಇದು ಇನ್ವೆಸ್ಟರ್ಸ್ಗೆ ಇನ್ನೂ ಸ್ವಲ್ಪ ಕಾನ್ಫಿಡೆನ್ಸ್ನ ಕೊಡುತ್ತೆ, ತುಂಬ ಚೆನ್ನಾಗಿ ರಿಟರ್ನ್ಸ್ ಕೂಡ ಬರ್ತಾ ಹೋಗುತ್ತೆ. ನಾವು 660 ರೂಪಾಯಿಗೆ ನಾವು ಪ್ರಾಫಿಟ್ನ ಬುಕ್ ಮಾಡ್ಕೊಂಡ್ವಿ ಸ್ವಲ್ಪ. ಆಮೇಲೆ ನೀವು ನೋಡ್ಬೋದು ಇದು 900 ರುಪೀಸ್ವರೆಗೂ ಕೂಡ ಈ ಒಂದು ಸ್ಟಾಕು ಹೋಗಿದೆ. ಇದು ಝೀರೋ ಅಪ್ ಸ್ಟಾಕ್ ಕ್ಲೈಂಟ್ ಅವರಿಗೆ, ಅವ್ರಿಗೂ ಕೂಡ ನಾನು ಇಬ್ಬರಿಗೂ ಕೂಡ ಸೇಮ್ ಯಾವ ಸ್ಟಾಕಿಗೆ ನಾನು ಡೇಟಿಗೆ ನಾನು ರೆಕಮೆಂಡ್ ಮಾಡಿದ್ದೆ ಅದೇ ಒಂದು ಮೆಸೇಜ್ಗೆ ನಾನು ಇಲ್ಲಿ ರಿಪ್ಲೈ ಮಾಡಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲೊಬ್ಬ ಇನ್ವೆಸ್ಟರ್ಸ್ ಅವರು ತುಂಬ ಖುಷಿ ಇದ್ದಾರೆ ನಾವು ರೆಕಮೆಂಡ್ ಮಾಡಿರ್ತಕ್ಕಂಥ ಶೇರ್ ಬಗ್ಗೆ. ಸರ್ ತುಂಬ ಧನ್ಯವಾದಗಳು ಸರ್, ನೀವು ರೆಕಮೆಂಡ್ ಮಾಡಿದ ಸ್ಟಾಕ್ಸ್ಗಳು ತುಂಬ ಒಳ್ಳೆ ಪ್ರಾಫಿಟ್ನ ಕೊಟ್ಟಿದೆ ಅಂತೇಳಿ. ನೀವು ಇಲ್ಲಿ ನೋಡ್ಬೋದು ಇವರು ಬೈಯಿಂಗ್ ಪ್ರೈಸ್ ಬಂದ್ಬಿಟ್ಟು 324 ರೂಪಾಯಿಗೆ ಇವರು ಬೈ ಮಾಡಿದ್ದಾರೆ. ಓಕೆ, ಸ್ಟಾಕು 903 ರೂಪಾಯಿ ಇದ್ದಾಗ ನಾನು ಇಲ್ಲಿ ಫೋಟೋನ ತೋರಿಸ್ತಾ ಇದ್ದೀನಿ. ಇವ್ರು ಬಂದ್ಬಿಟ್ಟು 178% ಈ ಒಂದು ಸ್ಟಾಕಲ್ಲಿ ಪ್ರಾಫಿಟ್ನ ಹೊಂದಿದ್ದಾರೆ. ಸೊ ಅವರೊಂದು ಓವರಾಲ್ ಪ್ರಾಫಿಟ್ ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಹ್ಯಾಪಿಯೆಸ್ಟ್ ಮೈಂಡು ಈ ಥರ ಭಾಳಷ್ಟು ಜನ ನಮ್ಮ ಹತ್ರ ಯಾರು ಅಕೌಂಟ್ ಓಪನ್ ಮಾಡಿದ್ದಾರೆ ಇನ್ನೂ ಕೂಡ ಅವರು ಹೋಲ್ಡ್ ಮಾಡಿದ್ದಾರೆ. ಸ್ವಲ್ಪ ಜನ ಈ ಒಂದು ಸ್ಟಾಕಲ್ಲಿ ಪ್ರಾಫಿಟ್ನ ಕೂಡ ಅವರು ಬುಕ್ ಮಾಡ್ಕೊಂಡಿದ್ದಾರೆ. ಸೊ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಮ್ಮ ಒಂದು ಬ್ರಾಡ್ಕಾಸ್ಟ್ ಗ್ರೂಪು ಮತ್ತು ನಮ್ಮ ಹತ್ರ ಪೇಡ್ ಸರ್ವಿಸ್ ತೊಗೊಂಡಿದ್ದರೆ ಯಾವ ಥರ ನಾವು ಸ್ಟಾಕ್ಸ್ಗಳನ್ನು ರೆಕಮೆಂಡ್ ಮಾಡ್ತೀವಿ, ಯಾವ ಥರ ಸ್ಟಾಕ್ಸ್ಗಳ ರಿಟರ್ನ ಕೊಟ್ಟಿದ್ದೇವೆ, ನಾವು ಎಲ್ಲಿವರೆಗೂ ಆ ಒಂದು ಸ್ಟಾಕ್ಸ್ಗಳನ್ನು ಹೋಲ್ಡ್ ಮಾಡಿಸಿದ್ದೀನಿ, ಮತ್ತು ಯಾವೆಲ್ಲ ಸ್ಟಾಕ್ಸ್ಗಳು ಒಂದು ವರ್ಷದಲ್ಲಿ ಇವೆಲ್ಲ ಏನು ಫೋಟೋ ನೀವೇನು ನೋಡ್ತಾ ಇದ್ದೀರಲ್ಲ ಇವೆಲ್ಲ ಬಂದ್ಬಿಟ್ಟು ಒಂದು ವರ್ಷದಲ್ಲಿ ಇಷ್ಟೆಲ್ಲ ರಿಟರ್ನ್ಸನ್ನು ಕೊಟ್ಟಿದ್ದಾವೆ. ಆಯಿತಾ, ಈ ಒಂದು ಜೂನ್ಗೆ ಅದು 1 ಇಯರ್ ಆಗುತ್ತೆ. ನಾನು ಜೂನಲ್ಲಿ ನಮ್ಮದು ಕಂಪ್ಲೀಟ್ ಸ್ಟಾಕ್ ರೆಕಮೆಂಡೇಷನ್, ನಾವು ಯಾವ್ಯಾವ ಸ್ಟಾಕ್ಸ್ಗಳನ್ನು ರೆಕಮೆಂಡ್ ಮಾಡಿದ್ವಿ, ಅದರಲ್ಲಿ ಯಾವುದರಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಬುಕ್ ಮಾಡ್ಕೊಂಡಿದ್ದೀವಿ, ಮತ್ತು ಇವತ್ತಿನ ಕರೆಂಟ್ ಪೋರ್ಟ್ಫೋಲಿಯೋ ಎಲ್ಲವನ್ನು ಕೂಡ ನಾನು ಶೇರ್ ಮಾಡ್ತೀನಿ ಸದ್ಯದಲ್ಲೇ. ಸೊ ನಿಮಗೆ ನಮ್ಮ ಒಂದು ಬ್ರಾಡ್ಕಾಸ್ಟ್ ಗ್ರೂಪ್ಗೆ ನೀವು ಜಾಯ್ನ್ ಆಗಬೇಕಂತ ಮಾಡ್ಕೊಂಡಿದ್ರೆ, ಅಥವಾ ನಮ್ಮ ಒಂದು ಪೇಡ್ ಸರ್ವಿಸ್ನ ನೀವು ತೊಗೊಳ್ಬೇಕಂತ ಮಾಡ್ಕೊಂಡಿದ್ರೆ ನನ್ನ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಮೆಸೇಜ್ ಮಾಡ್ಬೋದು. ಯಾರೆಲ್ಲ ಈ ಒಂದು ಪೇಡ್ ಸರ್ವಿಸ್ನ ತೊಗೊತಾರೆ ಅವರಿಗೆ ನಾನು ಪ್ರತಿ ಸಂಡೇ 3 ಸ್ಟಾಕ್ಸ್ಗಳನ್ನು ನಾನು ಶಾರ್ಟ್ ಟರ್ಮ್ಗೆ ನಾನು ರೆಕಮೆಂಡ್ ಮಾಡ್ತೀನಿ. ಅದರಲ್ಲಿ ಸ್ಟಾಪ್ ಲಾಸು ಮತ್ತು ಟಾರ್ಗೆಟ್ ಇರುತ್ತೆ. ಸೊ ಒಂದು ವಾರ, 2 ವಾರ ಅಥವಾ 1 ತಿಂಗಳಲ್ಲಿ ನೀವು ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಒಂದು ಸ್ಟಾಕ್ಸ್ಗಳಲ್ಲಿ. ಸೊ ನೀವೇನಾದರೂ ನಮ್ಮ ಟೆಲಿಗ್ರಾಮ್ಗೆ ಇನ್ನೂ ಜಾಯ್ನ್ ಆಗಿಲ್ಲ ಅಂತಂದರೆ ಜಾಯ್ನ್ ಆಗಿ. ಸೊ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋನ ತಪ್ಪದೇ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.